ಹಾಯ್ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಕ್ಕು ಎಷ್ಟೇ ವಾಹನಗಳು ನಿಲ್ಲಿಸಿ ಡ್ರಾಪ್ ಕೇಳಿದರೂ ಯಾರೂ ಸಹ ನಿಲ್ಲಿಸೋದಿಲ್ಲ. ಇದರಿಂದಾಗಿ ಅವಳಿಗೆ ಓಡೋಡಿ ಬಂದು ಸುಸ್ತಾಗಿರುತ್ತೆ. ಆಗ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡಿ ಗಾಡಿ ಮೇಲೆ ಬರುತ್ತಿದ್ದನ್ನು ನೋಡಿ ರುಕ್ಕು ಗಾಬರಿಯಾಗಿ ಮರೆಯಾಗಿ ನಿಲ್ತಾಳೆ. ಆಗ ರಾಘು ಮತ್ತು ಝಾನ್ಸಿ ಗಾಡಿಯಿಂದ ಇಳಿದು ಸ್ವಲ್ಪ ಮುಂದೆ ಹೋಗಿ ಮಾತಾಡಿಕೊಂಡು ನಿಂತಿರುವಾಗ ರುಕ್ಕು ಮರೆಯಾಗಿ ಹೋಗಿ ರಾಘುನ ಗಾಡಿಗೆ ಇರುವುದನ್ನು ನೋಡಿ ಆ ಗಾಡಿಯ ಮೇಲೆ ಕುಳಿತು ಹೋಗ್ತಾಳೆ. ಅದನ್ನು ರಾಘು ಝಾನ್ಸಿ ನೋಡಿ ನಿಲ್ಲು ರುಕ್ಕು ಅಂತ ಗಾಡಿ ಹಿಂದೆ ಓಡಿ ಹೋಗಿ ಅವಳು ಸಿಗಲಾರದೆ ಸುಸ್ತಾಗಿ ನಿಂತಿರುವಾಗ ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ರುಕ್ಕುವನ್ನು ಹುಡುಕುತ್ತಾ ಬಂದು ಅಲ್ಲಿ ರಾಘು ಮತ್ತು ಝಾನ್ಸಿ ನಿಂತಿದ್ದನ್ನು ನೋಡಿ ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ರಾಘುಗೆ ಕೇಳ್ತಾನೆ. ಆಗ ರಾಘು ನಾವು ಗಾಡಿಯಿಂದ ಕೆಳಗೆ ಇಳಿದು ಮಾತಾಡ್ತಾ ನಿಂತಿರುವಾಗ ರುಕ್ಕು ನಮ್ಮ ಗಾಡಿಯನ್ನು ತಗೊಂಡು ಈ ಕಡೆ ಹೋದ್ಲು ಅಂತ ಹೇಳ್ತಾರೆ. ಆಗ ರಾಮಾಚಾರಿ ಅಯ್ಯೋ ಚಾರು ಮೇಡಮ್, ಇವಾಗ ಅವಳು ನಿಮ್ಮಮ್ಮನ ಹತ್ರ ಹೋಗಿ ನಿಜ ಹೇಳಿಬಿಟ್ರೆ ಏನು ಮಾಡೋದು ಅಂತ ಕೇಳ್ತಾನೆ. ಆಗ ರಾಘು ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ, ಅಬ್ಬಬ್ಬಾ ಅಂದರೆ ಗಾಡಿ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅಷ್ಟೇ, ಅದ್ರ ಮೇಲೆ ಮುಂದೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಸರಿ ಹಾಗಾದರೆ ನಾವು ಮುಂದೆ ಹೋಗಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತೀವಿ ಅಂತ ಹೇಳ್ತಾನೆ. ಆಗ ಚಾರು ನಾನು ನಿಮಗೆ ಲೈವ್ ಲೊಕೇಶನ್ ಕಳಿಸ್ತೀನಿ, ನೀವು ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಮಾನ್ಯತಾ ಜೆಕೆಗೆ ರುಕ್ಕು ಫೋನಲ್ಲಿ ಏನು ಹೇಳಿದ್ಲು ಅಂತ ಕೇಳ್ತಾಳೆ. ಆಗ ಜೆಕೆ ಸತ್ಯ ಹೇಳಿದ್ಲು, ನೀವೆಲ್ಲ ಕೂಡಿ ಕೊಂದಿದ್ದು ರಾಮಾಚಾರಿ ಅಲ್ವಂತೆ, ರುಕ್ಕು ಗಂಡ ಕೃಷ್ಣ ಅಂತೆ ಅಂತ ಹೇಳಿದ್ಲು ಅಂತ ಹೇಳ್ತಾನೆ. ಆಗ ಮಾನ್ಯತಾ ರುಕ್ಕುಗೇನಾದರೂ ಹುಚ್ಚಿಡ್ದಿದ್ಯಾ, ಆ ರುಕ್ಕು ಇಷ್ಟು ದಿನ ರಾಮಾಚಾರಿ ದೆವ್ವ ಆಗಿ ಬಂದು ಕಾಡ್ತಾ ಇದ್ದಾನೆ ಅಂತ ಹೇಳ್ತಿದ್ಲು, ಈಗ ರಾಮಾಚಾರಿ ಸತ್ತಿಲ್ಲ ಕೃಷ್ಣ ಸತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ, ಅದಕ್ಕೆ ನೀನೇನು ಹೇಳಿದೆ ಅಂತ ಕೇಳ್ತಾಳೆ. ಆಗ ಜೆಕೆ ಈ ವಿಷಯ ಎಲ್ಲ ನನ್ನ ಹತ್ತಿರ ಹೇಳಿ ಮಾನ್ಯತಾ ಮೇಡಮ್ಗೆ ಹೇಳಿಬಿಡು ಅಂತ ಹೇಳಿದ್ಲು, ಅದಕ್ಕೆ ನಾನು ಅವತ್ತಿನಿಂದನೇ ಹೇಳ್ತಾನೆ ಇದ್ದೀನಿ, ಯಾರೂ ನನ್ನ ಮಾತು ನಂಬ್ತೇ ಇಲ್ಲ, ಈ ವಿಷಯ ನಾನು ಯಾವಾಗ ಅವರಿಗೆ ಹೇಳೋಕ್ಕೆ ಹೋಗ್ತೀನಿ ಅವರೆಲ್ಲ ನನಗೆ ಕಪಾಳಕ್ಕೆ ಹೊಡಿತಾರೆ, ದಯವಿಟ್ಟು ಈ ವಿಷಯನ ನೀನೇ ಬಂದು ಹೇಳು ಅಂತ ಹೇಳಿದ್ದೇನೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಇತ್ತ ರುಕ್ಕು ಸ್ವಲ್ಪ ದೂರ ಬರುವಷ್ಟರಲ್ಲಿ ಗಾಡಿಯಲ್ಲಿದ್ದ ಪೆಟ್ರೋಲ್ ಖಾಲಿಯಾಗಿ ಗಾಡಿ ಮುಂದೆ ಹೋಗದೆ ಅಲ್ಲೇ ನಿಲ್ತದೆ. ಆಗ ರುಕ್ಕು ಈ ಗಾಡಿ ಪೆಟ್ರೋಲ್ ಬೇರೆ ಈಗಲೇ ಖಾಲಿ ಆಗಬೇಕಾ, ಏನು ಮಾಡಲಿ ಈಗ ಅಂತ ಗಾಡಿಯಿಂದ ಕೆಳಗೆ ಇಳಿದು ಸೆಕ್ಷನ್ಗೆ ಫೋನ್ ಮಾಡ್ತಾಳೆ. ಆ ಕಡೆ ಸೆಕ್ಷನ್ ಹಲೋ ರುಕ್ಕು ಏನು ಕಾಲ್ ಮಾಡಿದ್ದು ಅಂತ ಕೇಳ್ತಾನೆ. ಆಗ ರುಕ್ಕು ಸೆಕ್ಷನ್ ಜಿ ನೀವು ಈಗಲೇ ಹೊರಟು ಮಾನ್ಯತಾ ಮನೆಗೆ ಬಂದುಬಿಡಿ ಅಂತ ಹೇಳ್ತಾಳೆ. ಆಗ ಸೆಕ್ಷನ್ ಯಾಕೆ ಏನಾಯಿತು ಅಂತ ಕೇಳ್ತಾನೆ. ಆಗ ರುಕ್ಕು ಭಾಳ ಎಮರ್ಜೆನ್ಸಿ ಇದೆ, ಫೋನಲ್ಲಿ ನಿಮಗೆ ಎಲ್ಲ ಹೇಳೋಕ್ಕೆ ಆಗಲ್ಲ, ಬೇಗ ಮಾನ್ಯತನ ಮನೆಗೆ ಬನ್ನಿ ಸರ್ ಅಂತ ಹೇಳ್ತಾಳೆ. ಆಗ ಸೆಕ್ಷನ್ ಏನು ಮಾತಿದೆ ಸರಿಯಾಗಿ ಹೇಳು ಅಂತ ಹೇಳ್ತಾನೆ. ಆಗ ರುಕ್ಕು ಆ ರಾಮಾಚಾರಿ ಸತ್ತಿಲ್ಲ, ಅವನು ಬದುಕಿದ್ದಾನೆ ಅಂತ ಹೇಳ್ತಾಳೆ. ಆಗ ಸೆಕ್ಷನ್ ರುಕ್ಕು ನಿನಗೆ ಹುಚ್ಚು ಹಿಡ್ದಿದೆಯಾ, ನೀನೇ ತಾನೇ ಅವನ ಎದೆಗೆ ಚುಚ್ಚಿ ಸಾಯಿಸಿದ್ದು, ನನ್ನ ಹತ್ರ ಅವನ ಸತ್ತಿದ್ದು ಅವನ ಹೆಣ ಸುಟ್ಟಿದ್ದು ಎಲ್ಲ ವಿಡಿಯೋ ಇದೆ, ಇದೆಲ್ಲ ನಿನ್ನ ಕಣ್ಣು ಮುಂದೆನೇ ನಡೆದಿದೆ ಅಲ್ವಾ, ಮತ್ತು ಈಗಲೂ ನೀನು ರಾಮಾಚಾರಿ ಸತ್ತಿಲ್ಲ ಅಂತ ಹೇಳ್ತಾ ಇದೀಯಾ ನೋಡು, ನಿನ್ನೆ ರಾತ್ರಿ ಸ್ವಲ್ಪ ದಾರು ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ, ನೀನು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ, ಈಗ ನನಗೆ ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ, ಆಮೇಲೆ ಕಾಲ್ ಮಾಡು ಅಂತ ಹೇಳಿ ಫೋನ್ ಇಡ್ತಾನೆ. ಇತ್ತ ರುಕ್ಕುವಿಗೆ ಸೆಕ್ಷನ್ನು ಕೂಡ ತನ್ನ ಮಾತನ್ನು ನಂಬಲಿಲ್ಲ ಅಂತ ಬೇಜಾರಾಗುತ್ತೆ. ಇತ್ತ ಸೆಕ್ಷನ್ ಹತ್ತಿರ ವಿವೇಕ್ ಬಂದು ಕುಳಿತಾಗ ಸೆಕ್ಷನ್ ಯಾಕೆ ವಿವೇಕ್ ಈಗ ಸನ್ರೈಸ್ ಆಯಿತಾ, ಯಾಕೆ ಲೇಟಾಗಿ ಎದ್ದೆಲ್ಲ ಅಂತ ಕೇಳ್ತಾನೆ. ಆಗ ವಿವೇಕ್ ರಾತ್ರಿ ಪಾರ್ಟಿ ಇತ್ತು, ಡ್ರಿಂಕ್ಸ್ ಮಾಡಿ ಮಲಗಬೇಕಾದ್ರೆ ಲೇಟ್ ಆಯಿತು ಅಂತ ಹೇಳ್ತಾನೆ. ಆಗ ಸೆಕ್ಷನ್ ನೋಡು ವಿವೇಕ್, ನೀನು ಹೀಗೆ ಡ್ರಿಂಕ್ಸ್ ಮಾಡಿದ್ರೆ ಚಾರು ನಿನ್ನ ಮದುವೆ ಮಾಡಿಕೊಳ್ಳೋಕ್ಕೆ ಒಪ್ಪೋದಿಲ್ಲ, ನೀನು ಡ್ರಿಂಕ್ಸ್ ಮಾಡೋದು ಚಾರುಗೆ ಇಷ್ಟ ಇಲ್ಲ, ಇದನ್ನು ಮಾನ್ಯತಾ ನನಗೆ ಕಾಲ್ ಮಾಡಿ ವಿವೇಕನಿಗೆ ಡ್ರಿಂಕ್ಸ್ ಅವಾಯ್ಡ್ ಮಾಡಲು ಹೇಳಿ ಅಂತ ಹೇಳಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್ ಡ್ಯಾಡ್ ನೀವು ಯಾವ ಕಾಲದಲ್ಲಿ ಇದ್ದೀರಾ, ಈಗೆಲ್ಲ ಡ್ರಿಂಕ್ಸ್ ಮಾಡೋದು ಕಾಮನ್, ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆಗ ಸೆಕ್ಷನ್ ನಾನು ಎಲ್ಲ ಹೇಳಿದೆ, ಆದರೆ ಚಾರುಗೆ ಇದೆಲ್ಲ ಅರ್ಥ ಆಗಬೇಕಲ್ವಾ, ಈಗ ಬೇರೆ ದಾರಿನೇ ಇಲ್ಲ, ನಿನಗೆ ಅವಳನ್ನು ಮದುವೆ ಮಾಡ್ಕೋಬೇಕಾದ್ರೆ ಅವಳು ಪ್ರಾಪರ್ಟಿ ಎಲ್ಲ ಬೇಕು ಅಂದರೆ ಅವಳು ಹೇಳಿದ್ನೆಲ್ಲ ಕೇಳೋ ಹಾಗೆ ನೀನು ನಾಟಕ ಆಡಬೇಕು, ಆಮೇಲೆ ತಾನೇ ಅವಳಿಗೆ ನಿನ್ನ ಮೇಲೆ ಪ್ಯಾರ್ ಆಗೋದು, ಶಾದಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದು, ಒಮ್ಮೆ ಅವಳ ದಾರಿ ಶಾದಿ ಆಗಲಿ, ಆಮೇಲೆ ಅವಳ ಜುಟ್ಟು ನಿನ್ನ ಕೈಯಲ್ಲಿರುತ್ತೆ, ಆಮೇಲೆ ಏನು ಬೇಕಾದರೂ ಮಾಡ್ಕೊ ಅಂತ ಹೇಳಿದಾಗ ಅದಕ್ಕೆ ವಿವೇಕ್ ಓಕೆ ಡ್ಯಾಡಿ ಅಂತ ಹೇಳ್ತಾನೆ. ಇತ್ತ ರುಕ್ಕು ಇಲ್ಲಿ ನೋಡಿದ್ರೆ ಈ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ, ಅಲ್ಲಿ ಆ ಮಾನ್ಯತೆಗೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಅದು ಹೋಗಲಿ ಈ ಸೆಕ್ಷನ್ಗೆ ನಿಜ ತಿಳಿಸೋಣ ಅಂದರೆ ಆ ಅಯ್ಯಪ್ಪ ನನ್ನ ಮಾತೇ ಕೇಳ್ತಾ ಇಲ್ಲ, ಏನು ಮಾಡಲಿ ನಾನು ಅಂತ ಬೇಜಾರಿನಿಂದ ಹೇಳ್ಕೊಳ್ತಿರುವಾಗಲೇ ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಬಂದುದನ್ನು ನೋಡಿ ಅಯ್ಯೋ ಇವರಿಬ್ಬರು ಈ ಕಡೆಗೆ ಬರ್ತಾ ಇದ್ದಾರಲ್ಲ, ಈಗ ಏನು ಮಾಡೋದು ಅಂತ ಅಂದ್ಕೊಳ್ಳುವಷ್ಟರಲ್ಲೇ ರಾಮಾಚಾರಿ ಮತ್ತು ಚಾರು ರುಕ್ಕುವನ್ನು ನೋಡಿ ಅವಳ ಕಡೆಗೆ ಬರ್ತಾರೆ. ಅದನ್ನು ನೋಡಿದ ರುಕ್ಕು ಗಾಡಿಯನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಮರೆಯಾಗಿ ಅವರ ಕೈಗೆ ಸಿಗದೆ ಬೇರೆ ಕಡೆ ಓಡೋಗ್ತಾಳೆ. ಆಗ ಚಾರು ರಾಘುಗೆ ಫೋನ್ ಮಾಡಿ ನಿಮ್ಮ ಗಾಡಿ ಇಲ್ಲೇ ನಿಲ್ಲಿಸಿ, ರುಕ್ಕು ನಮಗೆ ಸಿಗದೆ ಓಡಿ ಹೋದ್ಲು, ನಾವು ಅವಳನ್ನು ಹುಡುಕಲು ಮುಂದೆ ಹೋಗ್ತೇವೆ, ಗಾಡಿ ನಿಂತ ಜಾಗದ ವಿಳಾಸ ಅವರಿಗೆ ಹೇಳಿ ನೀವು ಇಲ್ಲಿಗೆ ಬಂದು ನಿಮ್ಮ ಗಾಡಿನ ತೊಗೊಂಡು ಹೋಗಿ ಅಂತ ಹೇಳ್ತಾಳೆ. ಇತ್ತ ಸೆಕ್ಷನ್ ಮನೆಯಲ್ಲಿ ಲ್ಯಾಪ್ಟಾಪ್ ನೋಡುತ್ತಾ
ವರುಣ್ 300 ಎಕರೆ ಜಾಗೆಯಲ್ಲಿ ಸ್ಟೀಲ್ ಪ್ಲಾಂಟ್ ಮಾಡೋಕೆ ರತನ್ ಸಿಂಗ್ ಎನ್ನುವರಿಗೆ ಮಾತು ಕೊಟ್ಟಿದ್ದೀನಿ, ನೀನು ಆ ಜಾಗ ನೋಡು ಅಂತ ಹೇಳ್ತಾನೆ. ಆಗ ವರುಣ್ 300 ಎಕರೆ ಒಂದೇ ಕಡೆ ಅಂದರೆ ಮಿನಿಸ್ಟ್ರಿಗೆ ಭೇಟಿಯಾಗಬೇಕಾಗುತ್ತೆ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಮಿನಿಸ್ಟರ್ದು ಮತ್ತು ಸರ್ಕಾರದ್ದು ಸಪೋರ್ಟ್ ತೊಗೊಂಡೇ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಅವರ ಸಪೋರ್ಟ್ ಯಾವಾಗಲೂ ನಮ್ಮ ಕಡೆಗೇ ಇರುತ್ತೆ. ನೀನು ಮೊದಲು ಜಾಗ ನೋಡು, ನಾನು ನನ್ನ ಕಡೆ ಬರುವ ಭಾಗ ನೋಡುತ್ತೇನೆ ಅಂತ ಹೇಳಿ ಲ್ಯಾಪ್ಟಾಪ್ ನೋಡ್ತಾ ಕುಳಿತುಕೊಳ್ತಾನೆ. ಆಗ ವರುಣ್, ಸರ್, ಈ ಜಯಶಂಕರ್ನ ಪ್ರಾಪರ್ಟಿ ಎಲ್ಲ ನಮ್ಮ ಅಂಡರ್ಗೆ ತಗೋಬೇಕಾದ್ರೆ ನಾಳೆನೇ ಡೇಟ್ ಇದೆ, ಅದಕ್ಕೆ ಈ ಜಯಶಂಕರ ಮಗಳು ಚಾರುನ ಸಹಿ ತಗೋಬೇಕಿತ್ತು ಅಂತ ಹೇಳ್ತಾನೆ. ಆಗ ಸೆಕ್ಷನ್, ನಾನು ಇದರ ಬಗ್ಗೆ ಮರ್ತಿದ್ದೆ, ನೀನು ನೆನಪು ಮಾಡಿದ್ದು ಒಳ್ಳೆಯದಾಯಿತು. ನಾನು 10 ದಿವಸಗಳ ಹಿಂದೆನೇ ಡಾಕ್ಯುಮೆಂಟ್ ರೆಡಿ ಮಾಡಿದ್ದೇನೆ, ಈಗ ಚಾರುನ ಸಹಿ ಹಾಕಿಸ್ಕೊಳ್ಳೋದು ಮಾತ್ರ ಬಾಕಿ ಇದೆ ಅಂತ ಹೇಳ್ತಾನೆ. ಆಗ ವರುಣ್, ಆ ಡಾಕ್ಯುಮೆಂಟ್ಸ್ಗೆ ಚಾರು ಸಹಿ ಮಾಡ್ತಾರಾ ಅಂತ ಕೇಳ್ತಾನೆ. ಆಗ ಸೆಕ್ಷನ್, ಚಾರುಗೆ ನನ್ನ ಬೇಟ ಮೇಲೆ ತುಂಬ ಪ್ರೀತಿ ಇದೆ, ಅವಳು ಹಿಂದೆ ಚೂಬಿಟ್ಟು ಸಹಿ ಮಾಡಿಸೋದೇ ದೊಡ್ಡ ವಿಚಾರ ಅಲ್ಲ, ಅದನ್ನು ಇವತ್ತೇ ಮಾಡ್ತೀನಿ, ಅವಳು ನನ್ನ ಬೇಟ ಮೇಲೆ ಇಟ್ಟ ಪ್ರೀತಿನ ಕ್ಯಾಚ್ ಮಾಡ್ತೀನಿ ಅಂತ ಹೇಳಿ ಲ್ಯಾಪ್ಟಾಪ್ ನೋಡುವಷ್ಟರಲ್ಲಿ ನಾನು ರೆಡಿ ಮಾಡಿಟ್ಟ ಡಾಕ್ಯುಮೆಂಟ್ಸ್ಗಳೆಲ್ಲ ಇದರಲ್ಲಿ ಕಾಣಿಸ್ತಾ ಇಲ್ಲ, ಡಿಲೀಟ್ ಆಗಿದೆ, ಇದನ್ನು ಡಿಲೀಟ್ ಮಾಡಿದವರು ಯಾರು ಅಂತ ಗಾಬರಿಯಿಂದ ಮತ್ತು ಸಿಟ್ಟಿನಿಂದ ಕೇಳ್ತಾನೆ. ಇತ್ತ ಮಾನ್ಯತನ ಮನೆಗೆ ರುಕ್ಕು ಓಡೋಡಿ ಮನೆಯೊಳಗೆ ಬಂದು ಸುಸ್ತಾಗಿ ನಿಂತಿದ್ದನ್ನು ಕಂಡು ಮಾನ್ಯತಾ, ಯಾಕೆ ರುಕ್ಕು, ಏನಾಯಿತು ಅಂತ ಕೇಳ್ತಾಳೆ. ಆಗ ಅವಳಿಗೆ ಏನೂ ಹೇಳಲು ಆಗೋದಿಲ್ಲ. ಆಗ ಜೆಕೆ ಹೋಗಿ ರುಕ್ಕುಗೆ ಕುಡಿಯಲು ನೀರು ತಂದು ಕೊಡ್ತಾನೆ. ಆಗ ರುಕ್ಕು ನೀರನ್ನು ಕುಡಿದು ಸುಧಾರಿಸಿಕೊಂಡು, ಮಾನ್ಯತಾ ಅವರೇ, ನಮಗೆ ದೊಡ್ಡ ಮೋಸ ಮತ್ತು ಅನ್ಯಾಯ ಆಗಿದೆ, ರಾಮಾಚಾರಿ ಸತ್ತಿಲ್ಲ, ಸತ್ತಿರೋದು ನನ್ನ ಗಂಡ ಕೃಷ್ಣ, ಅದೆಲ್ಲ ಬೇಕು ಅಂತ ಮಾಡಿದ್ದಾರೆ ಅಂತ ಹೇಳುವಷ್ಟರಲ್ಲಿ ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಬಂದು ಚಾರು ರುಕ್ಕುವಿನ ಕಪಾಳಕ್ಕೆ ಹೊಡಿತಾಳೆ. ಆಗ ಮಾನ್ಯತಾ, ಬೇಬಿ ಯಾಕೆ ಅವಳನ್ನು ಹಾಗೆ ಹೊಡಿತಿದ್ಯಾ, ಬಿಡು ಅಂತ ಹೇಳ್ತಾಳೆ. ಆಗ ಚಾರು, ಮಾಮ್, ಇವಳು ನನ್ನ ಮಗುವಿನ ಸಾಹಸಕ್ಕೆ ನೋಡಿದ್ಲು ಅಂತ ಹೇಳ್ತಾಳೆ. ಆಗ ರುಕ್ಕು ಏನು ಹೇಳುವಷ್ಟರಲ್ಲಿ ಚಾರು ಮತ್ತು ಅವಳಿಗೆ ಬಾಯಿ ಮುಚ್ಚೆ ಅಂತ ಕಪಾಳಕ್ಕೆ ಹೊಡೆದು, ನನಗೇನು ನನ್ನ ಮಗು ಮೇಲೆ ಕೇರ್ ಇಲ್ಲ ಮಾಮ್, ಆದರೆ ಆ ಮಗುಗೆ ಏನಾದರೂ ಮಾಡೋಕೆ ಹೋದರೆ ನನ್ನ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದಾರಲ್ವಾ, ಆ ವಿಷಯ ಇವಳಿಗೆ ಗೊತ್ತು ತಾನೇ, ಗೊತ್ತಿದ್ದು ನನ್ನ ಮಗುನ ಸಾಯಿಸೋಕ್ಕೆ ನೋಡಿದ್ರೆ ನಾನು ಸುಮ್ಮನೆ ಹೆಂಗಿರಲಿ ಮಾಮ್ ಅಂತ ಹೇಳ್ತಾಳೆ. ಆಗ ರುಕ್ಕು, ಇವನು ಕೃಷ್ಣ ಅಲ್ಲ ರಾಮಾಚಾರಿ ಮೇಡಮ್, ನನ್ನ ಮಾತನ್ನು ನಂಬಿ ಅಂತ ಎಷ್ಟು ಹೇಳಿದ್ರು ಕೂಡ ಯಾರೂ ನಂಬುವುದಿಲ್ಲ. ಆಗ ರಾಮಾಚಾರಿ ನೋಡಿದರ ರುಕ್ಕು ಹೇಗೆ ಆಡ್ತಿದ್ದಾಳೆ, ಬಾಯಿಗೆ ಬಂದಿದ್ದು ಮಾತಾಡ್ತಿದ್ದಾಳೆ. ಒಮ್ಮೆ ರಾಮಾಚಾರಿ ದೇವ ಅಂತ ಹೇಳ್ತಾಳೆ, ಒಮ್ಮೆ ಇವನು ನನ್ನ ಗಂಡ ಕೃಷ್ಣ ಅಲ್ಲ ಅಂತ ಹೇಳ್ತಾಳೆ. ಇವಳಿಗೆ ತಲೆ ಕೆಟ್ಟು ಹೋಗಿದೆ. ಇವಳು ನಮ್ಮ ಮುಂದೆ ನೀವೆಲ್ಲ ಸೇರಿ ರಾಮಾಚಾರ್ಯನ ಸಾಯಿಸಿದ್ದೀರಾ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ತಾನೆ. ಆಗ ಮಾನತನಿಗೆ ಸಿಟ್ಟು ಬಂದು, ರುಕ್ಕು, ಏನೇ ಹುಚ್ಚಿಡ್ದಿದ್ಯಾ ಅಂತ ರುಕ್ಕುನ ಕಪಾಳಕ್ಕೆ ಹೊಡೆದು, ನನ್ನ ಹತ್ತಿರನ ನಿನ್ನ ವರ್ಷ ಶುರು ಮಾಡ್ಕೊಂಡ್ಯಾ, ನನ್ನೆನ್ನೇ ನೀನು ಪೊಲೀಸರಿಗೆ ಹಿಡಿದು ಕೊಡ್ತೀಯಾ ಅಂತ ಮತ್ತೆ ಅವಳಿಗೆ ಹೊಡೆದು, ಕಿಟಿ, ಇವಳ ಬಾಯಿಗೆ ಬಟ್ಟೆ ತುರುಕಿ ಕೈಕಾಲು ಕಟ್ಟಿ ಹಾಕು ಅಂತ ಹೇಳ್ತಾಳೆ. ಆಗ ಚಾರು ಮಾನ್ಯತಾಳನ್ನು ಅಪ್ಕೊಂಡು ಅಳುವ ನಾಟಕ ಆಡ್ತಾಳೆ. ಆಗ ಮಾನ್ಯತಾ, ಡೋಂಟ್ ವರಿ ಚಾರು, ನಾನಿದ್ದೀನಲ್ಲ, ನಾನು ಇರೋವರೆಗೂ ನಿನಗೂ ಯಾರಿಗೂ ಹೆದರಬೇಕಾಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಆ ರುಕ್ಕು ಹೊರಗಡೆ ಹೋಗಿ, ಹೀಗೆ ನಮ್ಮ ಬಗ್ಗೆ ಹೇಳ್ತಾ ಇದ್ದರೆ ನಾವೆಲ್ಲ ಜೈಲು ಸೇರೋದು ಖಂಡಿತ, ಆಮೇಲೆ ನನ್ನ ಬೇಬಿ ಮದುವೆನೂ ಆಗಲ್ಲ, ಬ್ಲಡ್ಗೂ ಹೋಗಲ್ಲ, ನಾನು ಕಂಡಿದ್ದ ಕನಸೆಲ್ಲ ಮಣ್ಣು ಪಾಲಾಗುತ್ತೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಮತ್ತು ಚಾರು ಹಗ್ಗದಿಂದ ರುಕ್ಕುವಿನ ಕೈಕಾಲು ಕಟ್ಟಿ ಹಾಕ್ತಾರೆ. ಆಗ ರುಕ್ಕು ನಾನು ಏನೋ ಹೇಳಬೇಕು ಅಂತ ಸನ್ನೆ ಮಾಡಿ ಹೇಳ್ತಾಳೆ. ಆಗ ಮಾನ್ಯತಾ, ರುಕ್ಕು ನೀನು ಸುಮ್ಮನಿರು ಅಂತ ಹೇಳ್ತಾಳೆ. ಆಗ ಜೆಕೆ, ಪಾಪ ರುಕ್ಕು ಏನೋ ಹೇಳಬೇಕು ಅಂತಿದ್ದಾಳೆ, ಕೊನೆಯದಾಗಿ ಒಂದ್ಸಲ ನೀವು ಏನು ಅಂತ ಕೇಳಬಾರ್ದಾ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಸರಿ, ಅವಳ ಬಾಯಿಂದ ಬಟ್ಟೆ ತೆಗಿ ಅಂತ ಹೇಳ್ತಾಳೆ. ಆಗ ಜೆಕೆ ರುಕ್ಕುವಿನ ಬಾಯಲ್ಲಿದ್ದ ಬಟ್ಟೆ ತೆಗೆದು, ಇಂಥ ವಿಷಯ ನೋಡ್ತಾ ಇದ್ದರೆ ನನಗೆ ಏನೋ ಥ್ರಿಲ್ ಆಗುತ್ತೆ ಅಂತ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.